Hi children, welcome to science class. All living organisms are capable of giving birth to young ones, which are either exactly same or somewhat similar to them. Can you tell the process of giving birth to an offspring is known as? The process is called reproduction. In simple terms, it's defined as the process in which living organisms give birth to an offspring which is same or similar, or the production of new individuals from their parents is known as reproduction. But how do plants reproduce? There are different modes of reproduction in plants, which we shall learn in the lesson reproduction in ಪ್ಲಾಂಟ್ಸ್. ಮಕ್ಕಳೇ, ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲ ಜೀವ ಸಂಕುಲಗಳು ತಮ್ಮದೇ ರೀತಿಯಾದಂತಹ ಮತ್ತೊಂದು ಜೀವ ಸಂಕುಲನಕ್ಕೆ ಒಂದು ಜನ್ಮವನ್ನು ನೀಡುವಂತಹ ಒಂದು ಗುಣವನ್ನು ಹೊಂದಿದೆ ಅನ್ನೋದು ನಿಮಗೆ ಗೊತ್ತಿದೆ, ಹೌದಲ್ವಾ? ಸಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ತಮ್ಮದೇ ರೀತಿಯಾದಂತಹ ಅಥವಾ ತಮಗೆ ಹೋಲಿಕೆ ಆಗುವಂತಹ ಒಂದು ಜೀವ ಸಂಕುಲವನ್ನು ಅದು ಏನು ಮಾಡುತ್ತೆ, ಸೃಷ್ಟಿ ಮಾಡುವಂತಹ ಒಂದು ಗುಣವನ್ನು ಅದು ಹೊಂದಿರುತ್ತೆ. ಹಾಗಾದರೆ ಹೀಗೆ ತಮ್ಮದೇ ಆದಂತಹ ಜೀವ ಸಂಕುಲಗಳಿಗೆ ಜನ್ಮ ನೀಡುವಂತಹ ಪ್ರಕ್ರಿಯೆಯನ್ನು ನಾವು ಏನಂತ ಕರಿತೀವಿ? ಎಸ್, ವಿ ಕಾಲ್ಡ್ ಆಸ್ ರಿಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿ ಕ್ರಿಯೆ ಅಂತ ನಾವು ಕರಿತೀವಿ, ಹೌದಲ್ವ? ಏನು ಹಾಗಾದರೆ ಸಂತಾನೋತ್ಪತ್ತಿ ಅಂತಂದರೆ? ಯಾವ ಒಂದು ಜೀವ ಸಂಕುಲ ತನ್ನದೇ ಆದಂತಹ ಮತ್ತೊಂದು ಜೀವ ಸಂಕುಲಕ್ಕೆ ಅಥವಾ ತನ್ನದೇ ಆದಂತಹ ಒಂದು ಮರಿಯನ್ನು ಸೃಷ್ಟಿಸುವಂತಹ ಒಂದು ಕ್ರಿಯೆಯನ್ನು ನಾವು ಸಂತಾನೋತ್ಪತ್ತಿ ಕ್ರಿಯೆ ಅಂತ ಕರಿತೀವಿ. ಅಥವಾ ಪೋಷಕ ಜೀವಿಗಳಿಂದ ಹೊಸ ಮರಿಜೀವಿಗಳು ಹುಟ್ಟುವುದಕ್ಕೆ ನಾವು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹಾಗಾದರೆ ಸಸ್ಯಗಳು ಹೇಗೆ ಸಂತಾನೋತ್ಪತ್ತಿಯನ್ನು ಮಾಡ್ತವೆ? ಹೇಗೆ ಮಾಡ್ತವೆ ಸಂತಾನೋತ್ಪತ್ತಿ ಕ್ರಿಯೆಯನ್ನು? ಇದಕ್ಕೆ ಹೀಗೆ ಸಸ್ಯಗಳು ಅನೇಕ ವಿಧಾನದ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸ್ತವೆ. ಯಾವ್ಯಾವ ವಿಧಾನಗಳು ಅಂತ ನಾವು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಈ ಅಧ್ಯಾಯದಲ್ಲಿ ತಿಳ್ಕೊಬೋದು. ಮೋಡ್ಸ್ ಆಫ್ ರೀಪ್ರೊಡಕ್ಷನ್. Children, you have already learned about different parts of a flowering plant. Most plants have roots, stems and leaves. These are called the vegetative parts of a plant. After a certain period of growth, most plants bear flowers. You may have seen the mango trees flowering in spring. It is these flowers that give rise to juicy mango fruit we enjoy in summer. We eat the fruits and usually discard the seeds. Seeds germinate and form new plants. So, what is the function of flowers in plants? Flowers perform the function of reproduction in plants. Flowers are the reproductive parts. ಸಂತಾನೋತ್ಪತ್ತಿಯ ವಿಧಾನಗಳು. ಹೂ ಬಿಡುವಂತಹ ಸಸ್ಯಗಳ ವಿವಿಧ ಭಾಗಗಳ ಬಗ್ಗೆ ಹಿಂದೆ ನಿಮಗೆ ಗೊತ್ತಿದೆ. ಸಸ್ಯದ ಬೇರೆ ಬೇರೆ ಭಾಗಗಳನ್ನು ನಾವು ನೋಡೋದಾದರೆ ಬೇರು, ಕಾಂಡ, ಎಲೆಗಳನ್ನು ಹೊಂದಿರ್ತವೆ ಅನ್ನೋದು ನಮಗೆ ಗೊತ್ತಿದೆ. ಇವುಗಳಿಗೆ ಸಸ್ಯದ ಕಾಯಿಕ ಭಾಗಗಳು ಅಥವಾ ವೆಜಿಟೇಟಿವ್ ಪಾರ್ಟ್ ಅಂತ ಕರಿತೀವಿ. ಸ್ವಲ್ಪ ಅವಧಿಯ ಬೆಳವಣಿಗೆಯ ನಂತರ ಹೆಚ್ಚಿನ ಸಸ್ಯಗಳು ಏನು ಮಾಡ್ತವೆ? ಹೂ ಬಿಡ್ತವೆ, ಹೌದಲ್ವಾ? ಇದು ವಸಂತ ಋತುವಿನಲ್ಲಿ ಮಾವಿನ ಮರ ಹೂ ಬಿಡೋದನ್ನು ನಾವೆಲ್ಲರೂ ನೋಡಿರ್ತೀವಿ. ಅದೇ ರೀತಿ ಬೇಸಿಗೆಯಲ್ಲಿ ನಾವು ತಿಂದು ಆನಂದಿಸುವಂತಹ ರಸಭರಿತ ಮಾವಿನ ಹಣ್ಣುಗಳು ಈ ಒಂದು ಹೂಗಳಿಂದಲೇ ಆಗಿರುತ್ತೆ.
ನಾವು ಹಣ್ಣನ್ನು ತಿಂದು ಸಾಮಾನ್ಯವಾಗಿ ಬೀಜಗಳನ್ನು ಹೊರಗಡೆ ಹಾಕ್ತೇವೆ. ಈ ಬೀಜಗಳು ಮೊಳಕೆಯೊಡೆದು ಏನಾಗ್ತವೆ, ಹೊಸ ಸಸ್ಯಗಳಾಗ್ತವೆ. ಈ ಸಸ್ಯಗಳಲ್ಲಿ ಹೂಗಳ ಕಾರ್ಯ ಏನು ಹಾಗಾದರೆ? ಸಸ್ಯಗಳಲ್ಲಿ ಹೂಗಳು ಸಂತಾನೋತ್ಪತ್ತಿಯ ಕೆಲಸವನ್ನು ಮಾಡ್ತವೆ. ಹೂಗಳು ಸಂತಾನೋತ್ಪತ್ತಿಯ ಭಾಗ ಅಂತ ನಾವು ಅದನ್ನು ಕರಿತೀವಿ. ಅಂದರೆ ರೀಪ್ರೊಡಕ್ಟಿವ್ ಪಾರ್ಟ್ ಇನ್ ಪ್ಲ್ಯಾಂಟ್ ಈಸ್ ಫ್ಲವರ್. ಹೂ ಅನ್ನೋದು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಭಾಗ ಆಗಿರುತ್ತೆ. There are several ways by which plants produce their offspring. These are categorized into two types. One is asexual reproduction, other one is sexual reproduction. In asexual reproduction, plants can give rise to new plants without seeds. Whereas in sexual reproduction, new plants are obtained from seeds. ಸಸ್ಯಗಳಲ್ಲಿ ಮರಿಜೀವಿಗಳನ್ನು ಉತ್ಪತ್ತಿ ಮಾಡುವಂತಹ ಹಲವಾರು ವಿಧಾನಗಳನ್ನು ನಾವು ನೋಡ್ತೇವೆ. ಅವುಗಳನ್ನು 2 ವಿಧಗಳಾಗಿ ವರ್ಗೀಕರಿಸ್ಬೋದು. ಒಂದು ಅಲೈಂಗಿಕ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡಿಬಹುದು. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡಿತೇವೆ. So let us know about asexual reproduction. In asexual reproduction, new plants are obtained without production of seeds. ಆಗಲೇ ಹೇಳಿದಂಗೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅಲೈಂಗಿಕ ಸಂತಾನೋತ್ಪತ್ತಿ ಅನ್ನೋದು ಬೀಜಗಳ ಉತ್ಪತ್ತಿ ಇಲ್ಲದೆ ಉಂಟಾಗುವಂತಹ ಒಂದು ಸಂತಾನೋತ್ಪತ್ತಿ ಆಗಿರುತ್ತೆ. ಅಂದರೆ ಈ ಒಂದು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ. So first is vegetative propagation. What is vegetative propagation? It is a type of asexual reproduction in which new plants are produced from roots, stems, leaves and buds. Since reproduction is through the vegetative parts of the plant, it is known as vegetative propagation. ಏನು ವೆಜಿಟೇಟಿವ್ ಪ್ರೊಪಗೇಷನ್ ಅಥವಾ ಕಾಯಜ ಸಂತಾನೋತ್ಪತ್ತಿ ಅಂತಂದರೆ? ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿರುತ್ತೆ. ಇದರಲ್ಲಿ ಬೇರು, ಕಾಂಡ, ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಉತ್ಪತ್ತಿಯಾಗುತ್ತವೆ. ಸಸ್ಯದ ಕಾಯಜ ಭಾಗಗಳಿಂದ ಅಂದರೆ ವೆಜಿಟೇಟಿವ್ ಪಾರ್ಟ್ಸಿಂದ ಹೊಸ ಸಸ್ಯಗಳು ಹುಟ್ಟುವ ಕಾರಣಕ್ಕೆ ಈ ಒಂದು ವಿಧಾನಕ್ಕೆ ನಾವು ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ದ ಆಕ್ಟಿವಿಟಿ. ಕಟ್ ಅ ಬ್ರಾಂಚ್ ಆಫ್ ರೋಸ್ ಆರ್ ಚಂಪಾ ವಿತ್ ಅ ನೋಡ್. This piece of branch is termed a cutting. Bury the cutting in the soil. A node is a part of the stem or branch at which a leaf arises. Water the cutting every day and observe its growth. Observe and record the number of days taken for the roots to come out and new leaves to arise. Here you must have seen flower buds developing into flowers. Apart from flower buds, there are buds in the axil of leaves which develop into shoots. These buds are called vegetative buds. A bud consists of short stem around which immature overlapping leaves are present. Vegetative buds can also give rise to new plants. ಈಗೊಂದು ಚಟುವಟಿಕೆಯನ್ನು ನೋಡಬೇಕಾದ್ರೆ ಗುಲಾಬಿ ಅಥವಾ ಸಂಪಿಗೆ ಗಿಡದ ಕೊಂಬೆಯೊಂದನ್ನು ಗಿಣ್ಣು ಸಹಿತ ಕತ್ತರಿಸುವಂಥದ್ದು. ಈ ಕತ್ತರಿಸಿದ ಗಿಡದ ಭಾಗಕ್ಕೆ ಕೊಂಬೆಯ ತುಂಡು ಅಂತ ನಾವು ಕರಿತೇವೆ. ಇದನ್ನು ಮಣ್ಣಿನಲ್ಲಿ ನೆಟ್ಟು ಕಾಂಡ ಅಥವಾ ಕೊಂಬೆಯಲ್ಲಿ ಎಲೆ ಮೂಡುವಂತಹ ಭಾಗವನ್ನು ನಾವು ಗಿಣ್ಣು ಅಥವಾ ನೋಡ್ ಅಂತ ಕರಿತೀವಿ. ಅದಕ್ಕೆ ಪ್ರತಿದಿನವೂ ನೀರು ಹಾಕ್ತಾ ಬಂದಾಗ ಅದರಲ್ಲಾಗುವಂತಹ ಬೆಳವಣಿಗೆಯನ್ನು ಗಮನಿಸ್ಬೋದು. ಬೇರು ಮತ್ತು ಹೊಸ ಎಲೆಗಳು ಬರುವುದಕ್ಕೆ ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತೆ? ಮೊಗ್ಗುಗಳು ಹೂವಾಗಿ ಅರಳುವುದನ್ನು ನಾವು ನೋಡಿರ್ತೀವಿ.
ಹಾಗೆ ಹೂವಿನ ಮೊಗ್ಗುಗಳಲ್ಲದೆ ಎಲೆ ಕಂಕುಳಲ್ಲೂ ಮೊಗ್ಗುಗಳಿರ್ತವೆ. ಮುಂದೆ ಇವು ಕಾಂಡಗಳಾಗಿ ಬೆಳಿತವೆ. ಇವುಗಳಿಗೆ ಕಾಯಿಕ ಮೊಗ್ಗುಗಳು ಅಂತ ಕರಿತೀವಿ. ಒಂದು ಗಿಡ್ಡ ಕಾಂಡ ಹಾಗೂ ಕಾಂಡದ ಸುತ್ತ ಮಡಚಿರುವಂತಹ ಸ್ಥಿತಿಯಲ್ಲಿ ಕಂಡುಬರುವಂತಹ ಒಂದರ ಮೇಲೊಂದು ಮುಚ್ಚಿರುವ ಎಳೆಯ ಎಲೆಗಳನ್ನು ಕಾಯಿಕ ಮೊಗ್ಗು ಒಳಗೊಂಡಿರುತ್ತೆ. ಈ ಕಾಯಿಕ ಮೊಗ್ಗುಗಳಿಂದಲೂ ಹೊಸ ಗಿಡಗಳು ಹುಟ್ಟಬಹುದು. The next activity is take a fresh potato, observe the scars on it with the help of a magnifying glass. You may find blood in them. These scars are also called eyes. Cut the potato into small portions, each with an eye, and bury them in the soil. Water the pieces regularly for a few days. This eye sprouts into a new plant. Bryophyllum or sprout leaf plant has buds in the margins of leaves. If a leaf of these plant falls on a moist soil, each bud can give rise to a new plant. Roots of some plants can also give rise to new plants. Sweet potato and dahlia are examples. Plants such as cacti produce a new plants when the parts get detached from the main plant body. Each detached part can grow into a new plant. Plants produced by vegetative propagation take a less time to grow and bear flowers and fruits earlier than those produced from seeds. The new plants are exact copies of the parent plant as they are produced from a single parent. ಮತ್ತೊಂದು ಚಟುವಟಿಕೆಯನ್ನು ನೋಡಬೇಕಾದ್ರೆ, ಒಂದು ತಾಜಾ ಆಲೂಗೆಡ್ಡೆಯನ್ನು ತೆಗೆದುಕೊಂಡು ವರ್ಧಕ ಮಸೂರದ ಸಹಾಯದಿಂದ ಅದರ ಮೇಲಿರುವಂತಹ ಗಾಯಗಳನ್ನು ಗಮನಿಸಿದಾಗ ನಮಗೆ ಅದರಲ್ಲಿ ಕಾಯಿಕ ಮೊಗ್ಗುಗಳು ಕಂಡುಬರಬಹುದು. ಈ ಗಾಯಗಳಿಗೆ ಕಣ್ಣುಗಳು ಅಂತ ಕರಿತೀವಿ. ಪ್ರತಿಯೊಂದು ಭಾಗದಲ್ಲಿಯೂ ಒಂದೊಂದು ಕಣ್ಣಿರುವಂತೆ ಆಲೂಗಡ್ಡೆಯನ್ನು ಕತ್ತರಿಸಬೇಕು. ಅವುಗಳನ್ನು ಮಣ್ಣಿನಲ್ಲಿ ನೆಟ್ಟು ಅವುಗಳಿಗೆ ಪ್ರತಿದಿನವೂ ನೀರನ್ನು ಹಾಕಬೇಕು. ಕೆಲವು ದಿನಗಳವರೆಗೆ ಅವುಗಳ ಬೆಳವಣಿಗೆಯನ್ನು ಗಮನಿಸಿದಾಗ ಏನಾಗಿರುತ್ತೆ, ಅಲ್ಲಿ ಒಂದು ಹೊಸದಾದಂತಹ ಒಂದು ಸಸ್ಯ ಬೆಳೆದಿರುತ್ತೆ. ಬ್ರಯೋಫಿಲಮ್ ಅಥವಾ ಮೊಳಕೆಯೊಡೆಯುವ ಎಲೆ ಗಿಡ, ಈ ಒಂದು ಸಸ್ಯದಲ್ಲಿ ಎಲೆಯ ಬದಿಯ ಉದ್ದಕ್ಕೂ ಎಲೆ ಮೊಗ್ಗುಗಳಿರ್ತವೆ. ಒದ್ದೆ ಮಣ್ಣಿನ ಮೇಲೆ ಈ ಎಲೆ ಬಿದ್ದಾಗ ಪ್ರತಿಯೊಂದು ಮೊಗ್ಗು ಹೊಸ ಸಸ್ಯವನ್ನು ಉಂಟು ಮಾಡುತ್ತೆ. ಕೆಲವು ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡುತ್ತೆ. ಇದಕ್ಕೆ ಸಿಹಿಗೆಣಸು ಅಥವಾ ಡೇರೆಹೂ ಉದಾಹರಣೆಯಾಗಿ ಇರುತ್ತೆ. ಕ್ಯಾಕ್ಟಸ್ನಂತಹ ಗಿಡಗಳ ಒಂದು ಭಾಗಗಳು ಮೂಲ ಸಸ್ಯದಿಂದ ಬೇರ್ಪಟ್ಟಾಗ ಹೊಸ ಸಸ್ಯಗಳನ್ನು ಉತ್ಪತ್ತಿಯನ್ನು ಮಾಡುತ್ತೆ. ಬೇರ್ಪಟ್ಟಂತಹ ಪ್ರತಿಯೊಂದು ಭಾಗವು ಹೊಸ ಗಿಡವಾಗಿ ಬೆಳೆಯುತ್ತೆ. ಕಾಯದ ಸಂತಾನೋತ್ಪತ್ತಿಯಿಂದ ಉಂಟಾದ ಗಿಡಗಳು ಕಡಿಮೆ ಸಮಯದಲ್ಲಿ ಬೆಳೀತವೆ. ಬೀಜಗಳಿಂದ ಹುಟ್ಟಿದ ಗಿಡಗಳಿಗಿಂತ ಬೇಗನೆ ಹೂ ಮತ್ತು ಹಣ್ಣುಗಳನ್ನು ಬಿಡ್ತವೆ. ಈ ವಿಧಾನದಲ್ಲಿ ಒಂದೇ ಪೋಷಕ ಸಸ್ಯದಿಂದ ಉತ್ಪತ್ತಿಯಾಗುವ ಕಾರಣ ಹೊಸ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪವಾಗಿ ಇರುತ್ತೆ. ಲೈಂಗಿಕ ಸಂತಾನೋತ್ಪತ್ತಿಯಿಂದ ಉಂಟಾದಂತಹ ಸಸ್ಯಗಳು ಎರಡೂ ಪೋಷಕ ಸಸ್ಯಗಳ ಲಕ್ಷಣಗಳನ್ನು ಹೊಂದಿರ್ತವೆ ಅನ್ನೋದು ನಮಗೆ ಗೊತ್ತಾಯಿತು ಇದರಿಂದ. ಸೊ ಲೈಂಗಿಕ ಸಂತಾನೋತ್ಪತ್ತಿಯಿಂದಾಗಿ ಬೀಜಗಳು ಉಂಟಾಗ್ತವೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ vegetative propagation, children. Until then, stay safe, stay home. Thank you.